ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERTಗೆ ರಿಲೇಟೆಡ್ ಆಗಿರುವಂತಹ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 9 ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಯಾವುದಿದು ಪ್ರೋಗ್ರಾಮ್ ನಂಬರ್ 9 ಅಂತ ಹೇಳೋದಾದರೆ ಸೆಲೆಕ್ಷನ್ ಸಾರ್ಟ್ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸ್ಲೈಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಪೈಥಾನ್ ಸಾಫ್ಟ್ವೇರಲ್ಲಿ ನಾವು ಇನ್ಪುಟ್ ಮಾಡಿದ್ದೀವಿ. ಸೊ ಈ ಒಂದು ಪ್ರೋಗ್ರಾಮನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಇನ್ಪುಟ್ ಆಗಿರುತ್ತೆ ಈ ಒಂದು ಸ್ಲೈಡು, ನೀವು ಗಮನಿಸ್ಬೋದು. ಸೊ ಎಲ್ಲದಕ್ಕೂ ಕೂಡ ಕಲರಿಂಗ್ ಕಾಣಿಸ್ತಾ ಇದೆ. ನೀವು ವೇರಿಯಬಲ್ ಆಗಿರ್ಬೋದು, ಲೂಪಿಂಗ್ ಆಗಿರ್ಬೋದು, ಪ್ರಿಂಟ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಸ್ಟೇಟ್ಮೆಂಟ್ಸ್ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಬರುವಂಥ ಸ್ಟೇಟ್ಮೆಂಟ್ಸ್ಗಳಾಗಿರ್ಬೋದು, ಕಲರಿಂಗ್ ಕಾಣಿಸ್ತಾ ಇರುತ್ತೆ ನಿಮಗೆ, ಡೇಟಾ ಟೈಪ್ ಆಗಿರ್ಬೋದು. ಸೊ ಇದೆಲ್ಲದೂ ಕೂಡ ಇನ್ಪುಟ್ ಆಗಿರುತ್ತೆ. ಸೊ ಏನೇನು ಬರ್ಕೊಂಡಿದ್ದೀವಿ ಈ ಪ್ರೋಗ್ರಾಮಲ್ಲಿ, ಏನೇನಿದೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೆಲೆಕ್ಷನ್ ಸಾರ್ಟ್ ಬಗ್ಗೆ ನಾವು ಡಿಸ್ಕಷನ್ನ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಗೊತ್ತಿದೆ ಅಲ್ವಾ ಸೆಲೆಕ್ಷನ್ ಸಾರ್ಟ್ ಅಂತ ಅಂದರೆ ಏನು, ಸೆಲೆಕ್ಷನ್ ಸಾರ್ಟನ್ನು ಯಾವ ರೀತಿ ಮಾಡ್ತೀವಿ, ಈ ಸೆಲೆಕ್ಷನ್ ಸಾರ್ಟನ್ನು ಏನಕ್ಕೆ ಬಳಸ್ತಾ ಇದ್ದೀವಿ ಅಂತ. ಸೊ ಸಾರ್ಟಿಂಗ್ ಅಂದರೆ ಏನು, ದ ಪ್ರೊಸೆಸ್ ಆಫ್ ರೀಅರೇಂಜಿಂಗ್ ದ ಆರ್ಡರ್ ಆಫ್ ಎಲಿಮೆಂಟ್ಸ್. ನಾವೇನು ಇನ್ಪುಟ್ ಆಗಿ ಎಲಿಮೆಂಟ್ಸ್ಗಳನ್ನು ತೊಗೊಂಡಿರ್ತೀವೋ ಅದು ಸಾರ್ಟೆಡ್ ಆಗಿರೋದಿಲ್ಲ, ಅನ್ಸಾರ್ಟೆಡ್ ಅರೇಯಲ್ಲಿ ಇರುತ್ತೆ. ಆ ಅನ್ಸಾರ್ಟೆಡ್ ಅರೇ ಲಿಸ್ಟನ್ನು ನಾವು ಸಾರ್ಟ್ ಮಾಡಲಿಕ್ಕೋಸ್ಕರ ಬಳಸ್ತಾ ಇರುವಂತಹ ಒಂದು ಮೆಥಡನ್ನು ಇಲ್ಲಿ ಸೆಲೆಕ್ಷನ್ ಸಾರ್ಟ್ ಅಂತ ತೊಗೊಳ್ತಾ ಇದ್ದೀವಿ. ಈ ಸೆಲೆಕ್ಷನ್ ಸಾರ್ಟ್ ಏನು ಮಾಡತ್ತಪ್ಪ ಅಂತ ಅಂದರೆ ಪ್ರತಿಯೊಂದು ಎಲಿಮೆಂಟ್ಸನ್ನು ಈಚ್ ಆ್ಯಂಡ್ ಎವರಿ ಪಾಸಸ್ಸಲ್ಲಿ ಪ್ರತಿಯೊಂದು ಎಲಿಮೆಂಟ್ಸನ್ನು ಕೂಡ ಕಂಪೇರ್ ಮಾಡ್ತಾ ಹೋಗುತ್ತೆ. ಅಡ್ಜಸೆಂಟ್ ಎಲಿಮೆಂಟ್ಸನ್ನು ಕಂಪೇರ್ ಮಾಡಿ ಅಟ್ ದ ಕಂಪ್ಯಾರಿಷನ್ ಕಂಪ್ಲೀಟ್ ಆದಮೇಲೆ ಪಾಸಿನ ಕೊನೆಯಲ್ಲಿ ಯಾವ ಎಲಿಮೆಂಟನ್ನು ಸ್ವ್ಯಾಪ್ ಮಾಡಬೇಕು ಅಂತ ಡಿಸಿಷನ್ನ ತೊಗೊಳುತ್ತೆ. ಯಾವ ಎಲಿಮೆಂಟನ್ನು ಸ್ವ್ಯಾಪ್ ಮಾಡುತ್ತೆ ಅಂದರೆ ಮಿನಿಮಮ್ ಎಲಿಮೆಂಟನ್ನು ಅದು ಸ್ವ್ಯಾಪ್ ಮಾಡ್ತಾ ಹೋಗುತ್ತೆ. ಸೊ ಮಿನಿಮಮ್ ಎಲಿಮೆಂಟನ್ನು ಫೈಂಡ್ ಔಟ್ ಮಾಡಿ ಸ್ವ್ಯಾಪ್ ಮಾಡ್ತಾ ಇರುವಂಥ ಒಂದು ಮೆಥಡನ್ನು ನಾವು ಸೆಲೆಕ್ಷನ್ ಸಾರ್ಟ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ನೀವು ಪ್ರೋಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಮೊದಲನೇ ಲೈನ್ ಬಂದು DEF ಸೆಲೆಕ್ಷನ್ ಸಾರ್ಟ್ ಆಫ್ ಅರೇ ಅಥವಾ ARR ಅಂತ ಇದೆ. ಸೊ ಯೂಸರ್ ಡಿಫೈನ್ಡ್ ಫಂಕ್ಷನ್ ಆಗಿರುತ್ತೆ. ಸೆಲೆಕ್ಷನ್ ಸಾರ್ಟ್ ಅನ್ನೋದು ನೇಮ್ ಆಫ್ ದ ಫಂಕ್ಷನ್ ಆಗಿರುತ್ತೆ. AR ಅನ್ನೋದು ಲಿಸ್ಟಿನ ಒಂದು ನೇಮ್ ಆಗಿರುತ್ತೆ. ಸೊ ನೆಕ್ಸ್ಟ್ n = len ಆಫ್ ಅರೇ ಅಂತ ಇದೆ, ಅಂದರೆ ARR ಅಂತ ಇದೆ. n ಅನ್ನೋದು ಒಂದು ವೇರಿಯಬಲ್ ಆಗಿರುತ್ತೆ. len ಫಂಕ್ಷನನ್ನು ಬಳಸಿ ಅರೇಯಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆಯೋ ಆ ಒಂದು ವ್ಯಾಲ್ಯೂವನ್ನು ಸ್ಟೋರ್ ಮಾಡಲಿಕ್ಕೆ ನಾವು n ಅನ್ನೋ ವೇರಿಯಬಲನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ n ಅಂತ ಇದೆ, ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನಾವು ಎನ್ನಿಗೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ತೀವೋ ಅಷ್ಟು ಸರಿ ಈ ಒಂದು ಲೂಪಿಂಗ್ ಏನಾಗುತ್ತೆ, ರಿಪಿಟೇಷನ್ ಆಗುತ್ತೆ ಅಥವಾ ಅಷ್ಟು ಸರಿ ಲೂಪಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ n ಅನ್ನೋ ವ್ಯಾಲ್ಯೂವಲ್ಲಿ ನಾವು 3 ಅಂತ ಸ್ಟೋರ್ ಮಾಡಿದ್ರೆ, ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ನಾವು 5 ಅಂತ ಏನಾದರೂ ಅರೇಯಲ್ಲಿ ತೊಗೊಂಡ್ರೆ 5 ಸರಿ ಏನಾಗುತ್ತೆ, 5 ಎಲಿಮೆಂಟ್ಸನ್ನು ಅದು ತೊಗೊಳ್ಳಿಕ್ಕೋಸ್ಕರ 5 ಎಲಿಮೆಂಟ್ಸು ಐ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. ಪ್ರತಿ ಎಲಿಮೆಂಟ್ಸ್ 5 ಎಲಿಮೆಂಟ್ಸನ್ನು ತೊಗೊಳಕ್ಕೋಸ್ಕರ 5 ಸರಿ ಏನಾಗುತ್ತೆ, ಈ ಒಂದು ಸ್ಟೇಟ್ಮೆಂಟು ರಿಪೀಟೆಡ್ ಆಗಿ ಲೂಪಿಂಗ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಮಿನಿಮಮ್ ಇಂಡೆಕ್ಸ್ = i ಅಂತ ಇದೆ. ಅಂದರೆ ನಾವು ಪ್ರತಿ ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತಾ ಹೋಗ್ತೀವಿ. ಅಂದರೆ ಸೆಲೆಕ್ಷನ್ ಸಾರ್ಟಲ್ಲಿ ಪ್ರತಿ ಪಾಸಸ್ಸಲ್ಲೂ ಕೂಡ ಅಡ್ಜಸೆಂಟ್ ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತಾ ಹೋಗ್ತೀವಿ. ಯಾವ ಎಲಿಮೆಂಟ್ ಸಿಗೋವರೆಗೂ ಅಂದರೆ ಮಿನಿಮಮ್ ಎಲಿಮೆಂಟ್ 5 ಎಲಿಮೆಂಟ್ಸಲ್ಲೂ ಕೂಡ ಯಾವ ಒಂದು ಮಿನಿಮಮ್ ಎಲಿಮೆಂಟ್ ಇರುತ್ತೋ ಆ ಒಂದು ಮಿನಿಮಮ್ ಎಲಿಮೆಂಟನ್ನು ರೀಪ್ಲೇಸ್ ಮಾಡೋಕ್ಕೋಸ್ಕರ ಪ್ರತಿಯೊಂದು ಎಲಿಮೆಂಟನ್ನು ಕಂಪೇರ್ ಮಾಡಿ ಮಿನಿಮಮ್ ಇಂಡೆಕ್ಸ್ = i ಅಂತ ತೊಗೊಳ್ತೀವಿ. ಸೊ ಕಂಪ್ಯಾರಿಸನ್ ಮಾಡಲಿಕ್ಕೆ ಬರೆದಿರುವಂಥ ಸ್ಟೇಟ್ಮೆಂಟು. ಫಾರ್ j ಇನ್ ರೇಂಜ್ ಆಫ್ i + 1, n ಅಂತ ಅಂದರೆ i ಅನ್ನೋದು ಎಲಿಮೆಂಟ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ, j ಅನ್ನೋದು ಇಂಡೆಕ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಯಾಕಂದರೆ ಎಲಿಮೆಂಟ್ಸಿಗೂ ಇಂಡೆಕ್ಸಿಗೂ ವ್ಯತ್ಯಾಸ ಇದೆ. ಎಲಿಮೆಂಟ್ಸ್ ಅಂದರೆ ಲಿಸ್ಟಲ್ಲಿ ನಾವು ಯಾವ ನಂಬರ್ಗಳನ್ನು ತೊಗೊಂಡಿರ್ತೀವಲ್ಲ ಅದು ಎಲಿಮೆಂಟ್ಸ್ ಆಗಿರುತ್ತೆ. ಆ ಎಲಿಮೆಂಟ್ಸಿಗೆ ಕೆಳಗಡೆ ನಾವು ಅರೇ ರೆಪ್ರೆಸೆಂಟೇಷನಲ್ಲಿ ವ್ಯಾಲ್ಯೂಸನ್ನು ಏನು ಬರಿತೀವಲ್ಲ, A0, A1, A2 ಅಂತ ಹೇಳಿ ಅದು j ರೆಪ್ರೆಸೆಂಟೇಷನ್ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿ ಎಲಿಮೆಂಟ್ಸನ್ನು ಕಂಪೇರ್ ಮಾಡುವಾಗ i + 1 ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ನಾವು ಲೂಪಿಂಗ್ ಮಾಡ್ತೀವಿ ಅಂದರೆ ಅಲ್ಲಿರುವಂಥ ಎಲಿಮೆಂಟ್ಸ್ ಎಲ್ಲದೂ ಕೂಡ ಕಂಪ್ಯಾರಿಸನ್ ಆಗೋವರೆಗೂ. ಅದಕ್ಕೋಸ್ಕರ n ಅಂತ ತೊಗೊಂಡಿದ್ದೀವಿ. i + 1, n ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಸೆಲೆಕ್ಷನ್ ಸಾರ್ಟಲ್ಲಿ ಪ್ರತಿಯೊಂದು ಎಲಿಮೆಂಟ್ಸು ಕೂಡ ಏನಾಗುತ್ತೆ, ಕಂಪೇರ್ ಆಗುತ್ತೆ. ಇನ್ನು ಇಫ್ ಅರೇ j < ಅರೇ ಮಿನಿಮಮ್ ಇಂಡೆಕ್ಸ್ ಅಂದರೆ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ನಾವು ಕಂಪೇರ್ ಮಾಡಿದ್ಮೇಲೆ ಸ್ವ್ಯಾಪ್ ಮಾಡೋದಕ್ಕೂ ಮೊದಲು ನಾವು ತೊಗೊಂಡಿರುವಂಥ ಪೊಸಿಷನಲ್ ವ್ಯಾಲ್ಯೂವಲ್ಲಿ ಅದು ಮಿನಿಮಮ್ ಇದೆಯಾ, ಎಲ್ಲ ಎಲಿಮೆಂಟ್ಸ್ಗಿಂತ ಮಿನಿಮಮ್ ಇದೆಯಾ ಅಂತ ಅನ್ನೋದಾದರೆ ಕಂಡೀಷನ್ ಟ್ರೂ ಆದಾಗ ಮಾತ್ರ ಆ ಇಂಡೆಕ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಸ್ವ್ಯಾಪ್ ಮಾಡಲಿಕ್ಕೆ ಇಲ್ಲಿ f ಅರೇ i, f ಅರೇ ಮಿನಿಮಮ್ ಇಂಡೆಕ್ಸ್. i ಅನ್ನೋದು ಎಲಿಮೆಂಟು, ಆ ಒಂದು ಎಲಿಮೆಂಟ್ನ ಯಾವುದ್ರ ಜೊತೆಗೆ ಸ್ವ್ಯಾಪ್ ಮಾಡ್ತಾ ಇದ್ದೀವಿ ಅಂತಂದರೆ ಇಂಡೆಕ್ಸ್ ಯಾವ
ಮಿನಿಮಮ್ ಇಂಡೆಕ್ಸ್ ಇರುತ್ತಲ್ಲ ಆ ಒಂದು ಮಿನಿಮಮ್ ಇಂಡೆಕ್ಸ್ ವ್ಯಾಲ್ಯೂ ಜೊತೆಗೆ ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಇದು ಸ್ವ್ಯಾಪಿಂಗ್ ಫಾರ್ಮುಲಾ ಆಗಿರುತ್ತೆ. ಸೊ ಲಾಸ್ಟ್ ನಾವು ಬಬಲ್ ಸಾರ್ಟಲ್ಲೂ ಇದೇ ರೀತಿ ಬರ್ಕೊಂಡಿರ್ತೀವಿ. ಸೊ ಅದಕ್ಕೆ a, b = b, a ಅಂತ ಹೇಗೆ ರೆಪ್ರೆಸೆಂಟ್ ಅಥವಾ ಹೇಗೆ ಸ್ವ್ಯಾಪ್ ಆಗುತ್ತೋ ಅಥವಾ ಹೇಗೆ ಎಕ್ಸ್ಚೇಂಜ್ ಆಗುತ್ತೋ ಆ ರೀತಿಯಲ್ಲಿ ನಾವು ಈ ಒಂದು ಫಾರ್ಮುಲಾವನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಿಷ್ಟು ಕೂಡ ವರ್ಕಿಂಗ್ ಕಂಡೀಷನ್ ಆಗಿರುತ್ತೆ. ಸೆಲೆಕ್ಷನ್ ಸಾರ್ಟ್ನ ಈ ರೀತಿಯಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇದಿಷ್ಟು ವರ್ಕ್ ಆಗಬೇಕು ಅಂದರೆ ನಮಗೆ ಒಂದು ಲಿಸ್ಟ್ ಬೇಕು. ಲಿಸ್ಟ್ ಒಳಗಡೆ ಎಲಿಮೆಂಟ್ಸ್ ಬೇಕು. ಸೊ ಎಲಿಮೆಂಟ್ಸ್ ಬೇಕಲ್ವಾ, ಆ ಒಂದು ರಿಕ್ವೈರ್ಮೆಂಟ್ ಆಫ್ ಎಲಿಮೆಂಟ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟ್ ಕೋಡಿಂಗನ್ನು ಬರೆದಿರ್ತೀವಿ. DEF ಇನ್ಪುಟ್ ಲಿಸ್ಟ್ ಅಂತ ಒಂದು ಫಂಕ್ಷನ್ನ ಕಾಲ್ ಮಾಡಿದ್ದೀವಿ. ಅಂತ ಅಂದರೆ ಒಂದು ಯೂಸರ್ ಡಿಫೈನ್ ಫಂಕ್ಷನ್ನ ತೊಗೊಂಡಿದ್ದೀವಿ. ಹೇಗಿದು ಯೂಸರ್ ಡಿಫೈನ್ ಫಂಕ್ಷನ್ ಅಂತಲೇ ಗೊತ್ತಾಗ್ತಾ ಇದೆ ಅಂದರೆ DEF ಅನ್ನೋದು ಒಂದು ಕೀವರ್ಡ್. ಯಾವುದ್ರ ಕೀವರ್ಡು? ಯೂಸರ್ ಡಿಫೈನ್ ಕೀವರ್ಡ್ ಆಗಿರುತ್ತೆ. ಸೊ ARR ಅನ್ನೋದು ನೇಮ್ ಆಫ್ ದ ಲಿಸ್ಟ್ ಆಗಿರುತ್ತೆ. ಒಂದು ಎಂಟಿ ನ್ಯೂ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದ್ರ ಒಳಗಡೆ ಎಷ್ಟು ಎಲಿಮೆಂಟ್ಸನ್ನು ತಗೋಬೇಕು ಅಂತ n ಅನ್ನೋ ವೇರಿಯೇಬಲಲ್ಲಿ ನಾವು ಸೈಜ್ನ ತಗೋತಾ ಇದ್ದೀವಿ. ಇಂಟ್ ಅಂತ ತೊಗೊಂಡಿದ್ದೀವಿ. ಇಂಟ್ ಅನ್ನೋದು ಡೇಟಾ ಟೈಪ್ ಆಗಿರುತ್ತೆ. ಇಂಟ್ ಅನ್ನೋದು ಯಾವ ರೀತಿ ಡೇಟಾ ಟೈಪ್ ಅಂದರೆ ಪಾಸಿಟಿವ್ ಹೋಲ್ ನಂಬರ್ ಅಥವಾ ನೆಗೆಟಿವ್ ಹೋಲ್ ನಂಬರ್ ಆಗಿರುತ್ತೆ. ಇನ್ಪುಟ್ ತೊಗೊಳ್ತಿರೋದ್ರಿಂದ ಇದು ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಫಾರ್ ಐ ಇನ್ ರೇಂಜ್ ಆಫ್ n ಅಂತ ಅಂದರೆ ನಾವು ಎನ್ನಿನ ವ್ಯಾಲ್ಯೂ ಎಷ್ಟು ಸೈಜ್ ಆಫ್ ದ ಅರೇ ಎಷ್ಟು ಕೊಟ್ಟಿರ್ತೀವೋ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ನ ತೊಗೊಳ್ಳೋಕ್ಕೋಸ್ಕರ ಫಾರ್ ಲೂಪನ್ನು ಬರ್ಕೊಂಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ಎಲಿಮೆಂಟ್ = ಇಂಟ್ ಇನ್ಪುಟ್ ಆಫ್ ಎಂಟರ್ ಎಲಿಮೆಂಟ್ಸ್ ಅಂತ ಇದೆ. ಲಿಸ್ಟ್ ಒಳಗಡೆ ನಮಗೆ ಯಾವೆಲ್ಲ ಎಲಿಮೆಂಟ್ಸ್ಗಳು ಬೇಕೋ ಅಥವಾ ಯಾವೆಲ್ಲ ಸಂಖ್ಯೆಗಳು ಬೇಕೋ ಆ ಪ್ರತಿಯೊಂದು ಸಂಖ್ಯೆಗಳು ಎಲಿಮೆಂಟ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ARR ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್ ಅಂತ ಏನಿದೆಯಲ್ಲ, ಅಪೆಂಡ್ ಫಂಕ್ಷನ್ ತೊಗೊಂಡಿದ್ದೀವಿ. ಬಬಲ್ ಸಾರ್ಟಲ್ಲೂ ಕೂಡ ನಾವು ನೋಡಿದ್ದೀವಿ. ಅಪೆಂಡ್ ಫಂಕ್ಷನ್ನ ಯಾಕೆ ತೊಗೊಳ್ತಾ ಇದ್ದೀವಿ ಅಂದರೆ ನಾವು ತಗೊಳ್ಳುವಂಥ ಪ್ರತಿಯೊಂದು ಎಲಿಮೆಂಟು ಕೂಡ ಲಿಸ್ಟ್ನ ಕೊನೆಯಲ್ಲಿ ಇನ್ಸರ್ಟ್ ಆಗ್ತಾ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಪೆಂಡ್ ಫಂಕ್ಷನ್ನ ಬಳಸ್ತಾ ಇದ್ದೀವಿ. ಸೊ ರಿಟರ್ನ್ ARR ಅಂದರೆ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಎಲಿಮೆಂಟ್ಸ್ ಎಲ್ಲದನ್ನು ಕೂಡ ಅಲ್ಲಿ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಇನ್ಪುಟ್ ಸ್ಟೇಟ್ಮೆಂಟ್ನ ಅಥವಾ ವರ್ಕಿಂಗ್ ಕಂಡೀಷನ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ ಇಲ್ಲಿ ಡೇಟಾವನ್ನು ಬರೆದಿದ್ದೀವಿ. ಅದಾದಮೇಲೆ ARR = ಇನ್ಪುಟ್ ಲಿಸ್ಟ್ ಅಂತ ಫಂಕ್ಷನ್ ಅಂತ ತೊಗೊಂಡಿದ್ವಿ. ಇದನ್ನು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಯಾವುದಕ್ಕೋಸ್ಕರ? ಯೂಸರ್ ಡಿಫೈನ್ ಫಂಕ್ಷನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಪ್ರಿಂಟ್ ಅನ್ನೋ ಒಂದು ಸ್ಟೇಟ್ಮೆಂಟ್ ತೊಗೊಂಡಿದ್ವಿ. ಇದು ಔಟ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಒರಿಜಿನಲ್ ಲಿಸ್ಟ್ ಅಂತ ಅಂದರೆ ನಾವು ಎಲಿಮೆಂಟ್ಸ್ನ ಫಿಲಪ್ ಮಾಡ್ಕೊಂಡಿರ್ತೀವಲ್ಲ ಎಂಟಿ ಲಿಸ್ಟಿಗೆ, ಅದು ಅನ್ಆರ್ಡರಲ್ಲಿರುತ್ತೆ. ಅದನ್ನು ಒಂದ್ಸರಿ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಔಟ್ಪುಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ದೀವಿ. ಸೆಲೆಕ್ಷನ್ ಸಾರ್ಟ್ ಆಫ್ ARR ಅಂತ ಅಂದರೆ ಇದನ್ನು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? ಅನ್ಆರ್ಡರ್ ಲಿಸ್ಟ್ ಏನಿದೆಯಲ್ಲ ಅದನ್ನು ಸಾರ್ಟ್ ಮಾಡಲಿಕ್ಕೆ ಸೆಲೆಕ್ಷನ್ ಸಾರ್ಟ್ ವರ್ಕಿಂಗ್ ಕಂಡೀಷನ್ನ ಬಳಸ್ಕೊಂಡು ಸಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ. ಔಟ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೆಲೆಕ್ಷನ್ ಸಾರ್ಟ್ ವರ್ಕಿಂಗ್ ಕಂಡೀಷನ್ನ ಬಳಸ್ಕೊಂಡ್ಮೇಲೆ ಎಲಿಮೆಂಟ್ಸ್ ಯಾವ ರೀತಿ ಅಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಆಗಿದೆ ಅಥವಾ ಚಿಕ್ಕದಿಂದ ದೊಡ್ಡದಾಗಿ ಅರೇಂಜ್ ಆಗಿದೆ ಅಂತ ಶೋ ಅಪ್ ಮಾಡಲಿಕ್ಕೆ ಎಲಿಮೆಂಟ್ಸ್ ಅರೇಂಜ್ ಆಗಿರೋದನ್ನ ಔಟ್ಪುಟ್ ಆಗಿ ನಾವು ತೋರಿಸ್ಲಿಕ್ಕೋಸ್ಕರ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ದೀವಿ. ಅದಕ್ಕೆ ಒಳಗಡೆ ಸೆಂಟೆನ್ಸ್ ಏನು ಬರ್ಕೊಂಡಿದ್ದಾರೆ? ಸಾರ್ಟೆಡ್ ಲಿಸ್ಟ್ ಅಂತ ತೊಗೊಂಡಿದ್ದಾರೆ. ಇಲ್ಲಿ ಒರಿಜಿನಲ್ ಲಿಸ್ಟ್ ಬದಲು ಅನ್ಆರ್ಡರ್ಡ್ ಲಿಸ್ಟ್ ಅಂತ ಕೂಡ ಬರ್ಕೋಬೋದು. ಒರಿಜಿನಲ್ ಲಿಸ್ಟ್ ಅಂದರೆ ನಾವೇನು ತೊಗೊಂಡಿರ್ತೀವಲ್ಲ ಅದನ್ನು ಒರಿಜಿನಲ್ ಲಿಸ್ಟ್ ಅಂತ ಹೇಳಿ ತೊಗೊಂಡಿದ್ದಾರೆ. ಸೊ ಈ ರೀತಿಯಾಗಿ ಒಂದು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಸಾರ್ಟ್ ಏನಾಗ್ತಾ ಇದೆ? ವರ್ಕಿಂಗ್ ಆಗ್ತಾ ಇದೆ. ಡಿಸ್ಪ್ಲೇಯಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಸ್ಲೈಡು ಔಟ್ಪುಟ್ ಆಗಿರುತ್ತೆ. ಈ ಔಟ್ಪುಟ್ ಏನಪ್ಪ ಅಂದರೆ ನಾನು ಪೈಥಾನ್ ಸಾಫ್ಟ್ವೇರಲ್ಲಿ ಮಾಡಿ ಆ ಒಂದು ಸ್ಕ್ರೀನ್ ಶಾಟನ್ನು ನಾನು ನಿಮ್ಮಲ್ಲಿ ಅಪ್ಲೋಡ್ ಮಾಡಿರೋವಂಥದ್ದು. ಬ್ಲೂ ಕಲರ್ ಲೈನ್ಸಲ್ಲಿ ಏನು ಕಾಣ್ತಾ ಇದೆಯಲ್ಲ ದಟ್ ಈಸ್ ದ ಎಕ್ಸಾಕ್ಟ್ ಆಫ್ ದ ಔಟ್ಪುಟ್ ಆಗಿರುತ್ತೆ. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್ ಅನ್ನೋದು 5 ಅಂತ ತೊಗೊಂಡಿದ್ವಲ್ಲ, ಈ 5 ಅನ್ನೋದು ಎನ್ನಿನ ಸೈಜ್ ಆಗಿರುತ್ತೆ. ಎನ್ ಅಂತ ವೇರಿಯೇಬಲ್ ನಾವು ತೊಗೊಂಡಿದ್ವಲ್ಲ ಇನ್ಪುಟ್ಟಲ್ಲಿ, ಆ ಎನ್ನಿನ ವ್ಯಾಲ್ಯೂ ಏನಾಗಿರುತ್ತೆ? 5 ಆಗಿರುತ್ತೆ. ನೆಕ್ಸ್ಟ್ 5ನ ಸೈಜ್ ತೊಗೊಂಡಿರೋದ್ರಿಂದ 5 ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ. ಯಾವೆಲ್ಲ 5 ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ ಅಂದರೆ 34, 12, 89, 2 ಮತ್ತು 4 ತೊಗೊಂಡಿದ್ದೀವಿ. ಸೊ ಹಾಗಾಗಿ ಒರಿಜಿನಲ್ ಲಿಸ್ಟ್ನ ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ತೊಗೊಂಡಿದ್ವಲ್ಲ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಒರಿಜಿನಲ್ ಲಿಸ್ಟು ಅಥವಾ ಅನ್ಆರ್ಡರ್ಡ್ ಲಿಸ್ಟ್ ಅಂತ ಅಂದರೆ 34, 12, 89, 2 ಮತ್ತು 4 ಆಗಿರುತ್ತೆ. ಅದನ್ನು ಸೆಲೆಕ್ಷನ್ ಸಾರ್ಟ್ ಮೆಥಡನ್ನು ಬಳಸಿ ನಾವು ಸಾರ್ಟ್ ಮಾಡಿದಾಗ ಈ ರೀತಿಯಾಗಿ ಎಲಿಮೆಂಟ್ಸ್ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ? 2, 4, 12, 34, 89 ಕಾಣಿಸ್ತಾ ಇದೆ ಅಲ್ವಾ? ಸೊ ಸಾರ್ಟ್ ಆಗಿದೆ. ನಿಮ್ಗೆ ಎರಡಕ್ಕೂ ವ್ಯತ್ಯಾಸಗಳು ಗೊತ್ತಾಗ್ತಾ ಇದೆ. ಒರಿಜಿನಲ್ ಲಿಸ್ಟಲ್ಲಿ ಎಲಿಮೆಂಟ್ಸ್ ಯಾವ ರೀತಿ ಕಾಣ್ತಾ ಇದೆ, ಸಾರ್ಟೆಡ್ ಲಿಸ್ಟಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಅನ್ಆರ್ಡರ್ ಆಗಿರೋದ್ರಿಂದ ಆರ್ಡರ್ಡ್ ಆಗಿ ಅರೇಂಜ್ ಮಾಡಲಿಕ್ಕೆ ಅಥವಾ ಸಾರ್ಟ್ ಮಾಡಲಿಕ್ಕೆ ನಾವು ಸೆಲೆಕ್ಷನ್ ಸಾರ್ಟನ್ನು ಏನು ಮಾಡಿದ್ದೀವಿ ಇಲ್ಲಿ ಬಳಸಿದ್ದೀವಿ. ಇದಿಷ್ಟು ಕೂಡ ಔಟ್ಪುಟ್ ಆಗಿರುತ್ತೆ. ಈ ಒಂದು ಲ್ಯಾಬ್ ಪ್ರೋಗ್ರಾಮು ನಿಮಗೆ ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯೂಸ್ಫುಲ್ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ತುಂಬ ಜನ
ವಾಚ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನನ್ನ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆಗಿದ್ದು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಆ್ಯಂಡ್ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೀವು ಕಮೆಂಟ್ ಮಾಡೋದ್ರಿಂದ ಅಥವಾ ಲೈಕ್ ಮಾಡೋದ್ರಿಂದ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ. ದಯವಿಟ್ಟು ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ಗಳನ್ನು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ದಟ್ ಅದೇ ರೀತಿ ನಾನು ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. Thanks for watching.